ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೋಬೇಡಿ ಕಣ್ರಪ್ಪ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನು ಯಾರು ಇನ್ನೂ ಎದ್ದಿಲ್ಲ ನಂಗೆ ಕಾಣುತ್ತೆ. ಸರಜಿ ಎದ್ಲೋ ಬಿಟ್ಲೋ ಗೊತ್ತಿಲ್ವಲ್ಲ. ಹಾಲೆ 6:45 ಇಷ್ಟೊತ್ತು ಕಾಲ ಎದ್ದು ಇದು ತಪ್ಪಗಿಪ್ಪ ತೊಳ್ಳಕ್ಕೆ ಶುರು ಮಾಡ್ತಾ ಇರ್ಬೇಕು. ಅವಳು ಕಟ್ಕೆ ಕಸ ಕುಡಿಸ್ಕೊಂಡು ಹೊಳಿ ಅಂದ್ರೆ ಎದ್ದು ಹಾಲಾಕ್ಬಿಟ್ಟು ಟಿಫನ್ ಕೆರಿಯಲ್ಲಿ ಇಟ್ಬಿಟ್ಟು ಹೋಗವ್ರೆ. ಇವಳು ಎದ್ದಿದಳ ಬಿಟ್ಟಿದಳ ಕಾಣಲ್ಲ. ತಡಿ ಕರಿತೀನಿ. ಸರಜಿ ಸರಜಿ. ಅಯ್ಯೋ ಅಯ್ಯೋ ಅಜ್ಜಿ ಇದಕ್ಕ ಜೀನ್ ಕೂಗತ್ತೈದರಿ. ಪಾಪ ಮನ್ಗವ್ರೆ ಸುಮ್ಮನಿರಿ. ಅತ್ತೆ ಎದ್ಗಿದ್ದು ಬಂದ್ಬಿಟ್ಟು ಆಯ್ತು ಎಲ್ಲಕ್ಕವ ನನ್ನ ಕೈಲಿ ಯಾಕೋ ಒಂಥರ ತಲೆ ಎಲ್ಲ ನೋಯ್ತಾ ಕೂತದೆ, ಕಾಲು ಕೈ ಎಲ್ಲ ಜುಂಗರಿತಾ ಕೂತದೆ, ಎಲ್ಲ ಎಳಿತವೆ ಅಂದರು. ನಾನು ಅತ್ತೆ ಹೋಗಿ ಮನೆಗೆ ಹೋಗ್ಯತೆ ಮಾಡ್ಕೊತೀವಿ ನಾವು ಕೆಲ್ಸವಾ, ಹೋಗಿ ಮನೆ ಕಳಿ ಅಂದು. ಪಾಪ ಬೇಡ ಕಣವ ನಿನ್ನ ಕೈಲಿ ಆಗಲ್ಲ, ಡಾಕ್ಟ್ರು ರೆಸ್ಟ್ ಕೇಳೋರೆ ಬೇಡ ಅಂದರು. ನಾನು ಆದಷ್ಟು ಮಾಡ್ತೀನಿ, ಆಗ್ದಾರೆ ನಾನು ಸುಮ್ಮನಿರ್ತೀನಿ, ಒಂದು ಅಡುಗೆ ಮಾಡ್ಕೊಬಿಡವ ಅಷ್ಟೇ. ಇವೆಲ್ಲ ಆಮೇಲೆ ಮಾಡ್ಕೊಳ್ಳೋದು ಹೋಗ್ರಿ, ಸಿಂಪಲಾಗಿ ಕೆಲಸಗಳೆಲ್ಲನೂ ಮಾಡ್ಕೊತೀನಿ, ಎಲ್ರಿಗೂ ನಾಷ್ಟ ಮಾಡಿ ಕೊಡ್ತೀನಿ ಅಷ್ಟೇ. ಆಮೇಲೆ ಬಂದು ನೀವು ಬೇಕಾದ್ರೆ ಏನಾರ ಮಾಡ್ಕೊಳ್ಳರಿ ಅಂದು. ಆಮೇಲೆ ಪಾಪ ಹೋಗಿ ಆಗ್ದಿರತ್ಗೆ ಹೋಗೋರೆ, ಇಲ್ಲಾಂದ್ರೆ ಹೋಯ್ತಿದ್ರೆ ಅವರು ಫುಲ್ಲು ಸುಸ್ತಾಗ್ಬಿಟ್ಟದೆ ಅನ್ಸುತ್ತೆ. ಅಜ್ಜಿ ಸುಮ್ಮನಿರಜ್ಜಿ ಕರಿಬೇಡ. ಅಯ್ಯೋ ಹಂಗವ ಏನಂತ ಆಸ್ಪತ್ರೆಗಾರು ಹೋಗಿದ್ದು ಬರೋದ ಅನ್ಬೇಕಾಗಿತ್ತು ನೀನು ಕಂತಾಯಿ. ತಡಿ ಹೋಗಿ ನೋಡ್ತೀನಿ. ಅಯ್ಯೋ ಅಜ್ಜಿ ಈಗಲೇ ಹೋಗಬೇಡಿ ಸುಮ್ಮನಿರಿ, ಫಸ್ಟು ಎದ್ದೊಳ್ಳಿ ಅತ್ತೆ. ಪಾಪ ಈಗ ನೀವು ಹೋದ್ರಿ ಎಚ್ಚರ ಆಗ್ಬಿಟ್ಟಾರ, ತಿರ್ಗಿ ನಿದ್ದೆ ಬರೋಲ್ದು. ನೈಟ್ ಎಲ್ಲ ಬೆಳಗಾನ ಅಷ್ಟು ನಿದ್ದೆ ಬಂದಿಲ್ವಂತೆ. ಪಾಪ ಎದ್ದು ಕುತ್ಕೊಂಡಿದ್ದಾರಂತೆ. ಯಾಕೋ ಎದ್ದು ನೀರು ಕುಡಿದು ನೀರು ಕುಡಿಯಂಗೈತೆ. ಫುಲ್ಲು ಇದು ಕಾಲು ಬೇರೆ ಜುಂಗರಿತ್ತೆ, ಕಾಲು ಕೈ ನೋವು ತಲೆನೋವು ಅಂತ ಏನಿದು ಮಾಡ್ತಿದ್ರು, ಮೈಕೈ ಎಲ್ಲ ಹೊಡ್ತವಂತೆ. ಅದಕ್ಕೆ ಮನೆ ಕಳ್ಳಿ ಸುಮ್ಮನಿರಿ. ಈಗ ನೀವು ಹೋದ್ರೆ ಎದ್ದು ಬಿಡ್ತಾರೆ ಪಾಪ. ತಮಾಸು ಬಿಡುವತ್ತಾಗಿ ಮನ್ಗಿದ್ ನಿಧಾನಕ್ಕೆ ಎದ್ದು ಬರಲಿ. ಆಮೇಲೆ ಬೇಕಾರೆ ಆಸ್ಪತ್ರೆಗೆ ಕರ್ಕೊ ಹೋದ್ರೆ ಆಯಿತು. ಹೇಳೋದು ಏನಾರ ಯಾರಿಗಾರ ದೇವುಗಾರು ಕಾಂತಗಾರುವೆ ಒಂಚೂರು ಬೇಗ ಬಂದ್ರಪ್ಪ ಅಂದ್ಬಿಟ್ಟು ಕಳಿಸೋದು. ಸರಿ ಕಣಜ್ಜಿ ತಡೀರಿ, ನಾನು ಎಲ್ಲನೂ ಏನು ಮಾಡೋದು ಅನ್ಕೊಂಡು ಇದು ಮಾಡ್ಕೊತಾವನಿ. ಏನೋ ನಾಷ್ಟ ಏನು ಮಾಡ್ಕೊಡೋದು ಏನೋ ಯೋಚನೆ ಮಾಡ್ತಾವನಿ. ಕಾಪಿ ಮಡಿಕೊಬತ್ತೀನಿ ಸುಮ್ಮನಿರಿ ಫಸ್ಟ್ ಎಲ್ರಿಗೂ. ಹಂಗವ ಏನು ನಾಷ್ಟ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಏನಾರ ಮಾಡೋಗತ್ತಾಗಿ ತರಕಾರಿ ಬಾತ್ನೋ ಇಲ್ಲ ಉಪ್ಪಿಟ್ಟೋ ಏನೋ ಕೆದ್ಕೋಗೋತ್ತಾಗಿ ನಡಿ. ನಾನು ತರಕಾರಿಗಳು ಕುಯ್ಕೊಟ್ಟನು ಪಟ ಮಾಡವ ನಡಿ. ಅಜ್ಜಿ ಸುಮ್ಮನಿರಿ, ಏನೂ ಇಲ್ಲ. ನಾನು ಏನಾರ ಒಂದು ಟಮಾಟೊ ಬಾತಂಗೆ ಮಾಡೋದ ಅಂತ ಟಮಾಟಣವೇ ಆಡಿಸ್ಕ ಪಟ ಮಾಡ್ಬಿಡ್ತೀನಿ. ಸುಮ್ಮ ಕುತ್ಕೊಳ್ಳಿ. ಮೊಸರು ಬಜ್ಜಿ ಹಂಗೆ ಈರುಳ್ಳಿ ಕೂದ್ಬಿಟ್ಟು ಹಾಕ್ಬಿಟ್ಟಾಗ ಮೊಸರು ಬಜ್ಜಿ ಮಾಡ್ಬಿಟ್ಟು ಟಮಾಟೊ ಬಾತ್ ಮಾಡಾಕ್ಬಿಡ್ತೀನಿ ಅತ್ತಿಗೆ. ಏನು ಬೇಡ ಟಮಾಟೊ ಈರುಳ್ಳಿ ಕುಯ್ಕೊಳಕ್ಕೆ ನೀವೇ ಅತ್ತಿಗೆ ಸುಮ್ಮನಿರಿ ಕುತ್ಕೊಳ್ಳಿ ನೀವು. ನಾನು ಬಂದು ಆಲ್ರೆಡಿ ನಾನು ಈರುಳ್ಳಿ ಕೂದ್ ಮಾಡ್ಬಿಟ್ಟು ಬಂದೀನಿ, ಟಮಾಟನ ಕೂದ್ಬಿಟ್ಟು ಹಸ್ಬಿಡ್ತೀನಿ. ಇನ್ನು ಅಷ್ಟೊತ್ತಿಗೆ ಕಾಪಿ ತಂದ್ಕೊಟ್ಬಿಟ್ರೆ ಮುಗೀತು. ಸರಿಯಾ? ನೀವೇನು ತಲೆ ಕೆಡ್ಸ್ಕೊಳ್ಕೋಬೇಡಿ. ಆಮೇಲೆ ಬೇರೆ ಕೆಲಸಕೊಳ್ಬೇಕಾದ್ರೆ ನಾವು ಆಮೇಲೆ ಮಾಡ್ಕೊಳ್ಳೋದು. ಈಗ ಫಸ್ಟು ಹೋಗೋರಿಗೆ ಬಾವ ಆಫೀಸ್ಗೆ ಹೋಯ್ತಾರಲ್ಲ 8:30 ಅಷ್ಟೊತ್ತಿಗೆ ರೆಡಿ ಆಗ್ಬಿಡ್ಬೇಕು. ಬೇಗ ಪಟನ್ ಮಾಡ್ಬಿಡ್ತೀನಿ. ಅಯ್ಯೋ ಮಗ ನಿಂತ್ಕೊಂಡು ನಿನ್ನ ಕೈಲಿ ಆದ್ದವ, ನನಗಂತೂ ಬೇಡಕವ. ಹೇಳೋರು ಡಾಕ್ಟ್ರು ಹೇಳಿದ್ಮೇಲೆ ನಾವು ಹಿಂಗೆ ರಿಸ್ಕ್ ತಗೊಳಕ್ಕಾದ್ದ. ಬೇಡ ನಾನು ಬರ್ತೀನಿ ನಡಿ, ನಂದು ಕುಯ್ಕೊಟ್ಟನು. ಅಯ್ಯೋ ಅಜ್ಜಿ ಸುಮ್ಮನಿರಜ್ಜಿ, ಕೂತ್ಕೊಂಡೆ ಕುಯ್ತಾವ್ನಿ ಕಣ, ಕೆಳಗೆ ಕೂತ್ಕೊಂಡು ಕುಯ್ತಾವ್ನಿ. ನಾನೇನು ನಿಂತ್ಕೊಳ್ಳಲ್ಲ, ನಾನು ಸ್ಟ್ರೇನ್ ಮಾಡ್ಕೊಳ್ಳಲ್ಲ, ನಂಗೆ ಗೊತ್ತಿಲ್ವಾ. ಸುಮ್ಮನಿರಿ, ಏನೂ ಇಲ್ಲ. ಒಂದು ಕಾಪಿ ಕಾಯಿಸ್ಕೊಬಿಟ್ಟು ಒಂದು ಟಮಾಟೊ ಬಾತ್ ಮಾಡೋಕ್ಕೆ ಏನು ದೊಡ್ಡಿದ. ಸುಮ್ಮನಿರಿ ಮಾಡ್ಕೊತೀನಿ. ನೀವು ಬರೋಕ್ಕಿರಕ್ಕೆ ಹೋಗಬೇಡಿ. ಒಂದು ಟಮಾಟನ ಕುಯ್ಯೋಕ್ಕೆ ನೀವೇನು ಬರೋ ಅವಶ್ಯಕತೆ ಇಲ್ಲ. ಸುಮ್ಮ ಕೂತ್ಕೊಳ್ಳಿ. ನೀವೇ ಪಾಪ ಮಂಡಿ ನೋವು ಅಂತಿದ್ರಿಯಲ್ಲ, ಸುಮ್ಮ ಕೂತ್ಕೋಸಿ ರೆಸ್ಟ್ ತಗೊಳ್ಳಿ. ಆಗೋಯ್ತು ಕಣ. ಅಯ್ಯೋ ಆದ್ರೂ ಮಗ ಏನೂ ಇಲ್ಲ ಸುಮ್ಮನಿರಜ್ಜಿ. ಸರಿ ರೀ ಬರ್ತೀನಿ. ಅಯ್ಯೋ ನನ್ನ ಮಗಳಿಗೊಂಚೂರು ವ್ಯತ್ಯಾಸ ಆಯಿತು ಅಂದರೆ ಏನವ ನಮ್ಮ ಮನೆ ಪಾಡು. ಅಲ್ಲ ಮನೇಲಿ ಇಷ್ಟು ರಾಮಾಯಣ ಆಯ್ತದೆ, ನಾವೆಲ್ಲ ಇಷ್ಟು ಬೊಗಳ್ತಾವಿ. ಈ ಗಾಯತ್ರಿ ಅನ್ನೋಳು ಎದ್ದೋಳು ನಿಲ್ವಲ್ಲ, ಚಿಕ್ಕ ಹೆಣ್ಣಂಗೆ ಚಿಕ್ಕ ಮೊಗ ಹರಿದ ಮೊಗಗಳು ಮನಿಕತ್ತಾವಲ್ಲ 9 ಗಂಟೆ ಗಂಟ ಹಂಗೆ ಬಿತ್ಕತ್ತಾಳಲ್ಲ ಇವಳು. ಮೊನ್ನೆ ಸಿಗಾಕಂದಾಗ ಫೋನಲ್ಲಿ ಮಾತಾಡ್ತಾವೆ, ಎಚ್ಚರಿಕೆ ಕೊಟ್ಟಿವಿ ನೀವು ವಾರ್ನಿಂಗ. ಬ್ಯಾಕ್ ಎಲ್ಲ ಕೆಲಸನೂ ಮಾಡ್ಕೊಂಡು ನೀನೇ ಹೋಗ್ಬೇಕು ಅಂತ. ಹಂಗೂ ಸುಮ್ಮನೆ ಆಗಿದ್ದು ಓಲಿ ಬಿಡು ಅಂದ್ಬಿಟ್ಟು. ಈಗ ಅದಕ್ಕೆ ಹುಷಾರಿಲ್ಲ, ತಡಿಯಪ್ಪ ಒಂಚೂರು ಮಾಡ್ಕೊಳ್ಳೋ ಮೊಟ್ಟ ಅನ್ನಿಲ್ವಲ್ಲ ಇವಳು. ಹಿಂಗೆ ಮನ್ಗಳೆಲ್ಲ ದನ ಕಂಡಂಗೆ ಬಿಡ್ಬೇಕ ಇವಳ. ನಾನು ಮಾಡ್ತೀನಿ ಹಬ್ಬ. ತಡಿ ಫಸ್ಟು ಒಳ್ಳೆ ಎಚ್ಚರ ಮಾಡ್ತೀನಿ. ಗಾಯತ್ರಿ ಏಯ್ ದನ ಮನ್ಗದಂಗೆ ಮನ್ಗೊಳೆ. ಏಯ್ ಗಾಯತ್ರಿ ಎದಳು. ಯಾರು ನಿಮ್ಮ ಅಜ್ಜಿ ಕಣ, ಎದಳು. ಯಾರಂತ ಯಾರು? ಎದ್ದೇ ಇಲ್ವ ಈಗ? ಎದಳ್ತೀನಿ. ಇನ್ನೊಂದು ಗಂಟೆ ಟೈಮು ಮನೆಗದ್ದೀನಿ ಒಂಚೂರು. ಏನು ಇನ್ನೊಂದು ಗಂಟೆ ಟೈಮ್ ಮನೆಕಂದೆ ಕಪ್ಪಳ ಕೊಟ್ಟು ಮಡಗಿಸ್ಬಿಡ್ತೀನಿ. ಏನೋ ಮಾತಾಡ್ಕೊಂಡಿದ್ದು ನಾವು ಅವತ್ತು ಎಲ್ಲ ಮನೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಈಗ ಮನ್ಗಿದೆಯಾ? ನನ್ನ ಮಕ್ಳಿಗೂ ಸರಿಲ್ಲ, ಬಾಯಿಲಿ ನಿಮ್ಮ ಅತ್ತಿಗೆಗೂ ಸರಿಲ್ಲ ಕಣ. ಬಂದು ಎಲ್ಲ ಮಾಡ್ದೆ. ಆಮೇಲೆ ಬರ್ತೀನಿ. ಈಗ ಎದ್ದೆಯೋ ನಿಂತ ಫೋನ್ ಇರೋದು, ನಿನ್ನ ಬಂಡವಾಳ ಎಲ್ಲ ಬೈಲು ಮಾಡೋ. ಎದ್ದೇ ಎಡಲ್ವ ಈಗ ನೀನು? ಒಂದು 3 ಸೆಕೆಂಡ್ ಟೈಮ್ ಕೊಡ್ತೀನಿ, ನಾನು ಹೋಗಿ ಅಜ್ಜರದಲ್ಲಿ ಕೂತಿರ್ತೀನಿ. ಬೇಗ ಎದ್ದು ಪಟ್ ಅಂತ ಎದ್ದು ಬರಬೇಕು. ಅಜ್ಜಿ ನೀನು ಆಲೆ ಎದ್ಬಿಟ್ಟ.
ಬಾ ಮಗಳೇ ಕುತ್ಕ ಬಾ ಎದ್ದಿ ಕಣ್ಬೋವ. ಕಾಪಿ ಕುಡ್ದೆ ಇಲ್ಲ ಕಣ್ ಬಂಗಾರಿ, ನನ್ನ ಮಗಳು ಸರೋಜಿಗೆ ಹುಷಾರಿಲ್ವಂತೆ ಕಣವ, ಮನ್ಗೂ ಇದ್ದಳಂತೆ. ನನಗೆ ಯಾರವ ಕಾಯಿಸ್ಕೊಟ್ಟರು? ಅದಕ್ಕೆ ಸರೋಜಿಗೆ ಏನಾಯ್ತು? ಸರೋಜಿಗೆ ಹುಷಾರಿಲ್ವಂತೆ ಕಣ್ ಮಗ, ಕಾಲಿ ಎಲ್ಲ ನೋವಂತೆ, ಜ್ವರವಂತೆ. ಪಾಪ ನನ್ನ ಮಗಳಿಗೆ ಏನು ಆಗಲ್ಲ. ಡಾಕ್ಟ್ರ್ ಹತ್ರ ಹೋದ್ರೆ ಅವರು ಒಂದು ಔಷಧಿ ಕೊಟ್ಬಿಟ್ಟು ಸೂಜಿ ಚುತ್ತಾರೆ, ಆಮೇಲೆ ಸರಿ ಆಯ್ತದೆ. ನನ್ನ ಕಕ್ಕ ಹೋಯ್ತಿದ್ರಲ್ಲ ಅಮ್ಮ, ರೋಹಿಣಿ ಅಮ್ಮ, ದೇವಪ್ಪ, ಅಲ್ಲಿ ಹೋಗ್ಬಿಟ್ಟು ಸರೋಜಿ ಕರ್ಕೋಗದ. ನಿಮ್ಮ ಅಜ್ಜಿ ನೀನೇ ಕರ್ಕೋಗಿ ತೋರ್ಸವ, ಚೆನ್ನಾಗಿ ನೋಡ್ಕವ ಅಜ್ಜಿಯ ನೀನು, ಸರೋಜಜ್ಜಿಯ. ಸರಿ, ನಂಗೆ ಲಾಲು ಬೇಕು. ಲಾಲು ಅಮ್ಮ ತಂದು ಕೊಡ್ತೇರವ, ಕಾಯಿಸ್ತಾದೆ. ಕಾಪಿ ಕಾಯಿಸ್ಕೊಬತ್ತಲ್ಲ, ಆಗ ಹಾಲು ಕಾಯಿಸ್ಕೊಬತ್ತಾಳೆ. ನೀನು ಮನ್ಗವಳೆ ಅಂತ ಅನ್ಕೊಂಡವಳೆ, ಅವಳಿಗೆ ಎದ್ದು ಬಂದಿದೆ ಅಲ್ಲವ, ಕಾಯಿಸ್ಕೊಬತ್ತೀರು. ಈ ಸರೋಜಿ ಇಷ್ಟೊತ್ತಾದರೂ ಬರ್ನಿಲ್ವಲ್ಲ ಎದ್ದು, ಇವಾಗ ಹಾಕಂದು ಬಡ್ದು ಬಿಡೋಣ ಅನಿಸ್ತಾ ಕೂತದಲ್ಲ. ಇವಾಗ ಹಬ್ಬ ಮಾಡಬೇಕು ತಡಿ, ಹೆಂಗೆ ಎಷ್ಟೊತ್ತು ಎದ್ದು ಬಂದವಳು ನೋಡ್ತೀನಿ. ರೋಹಿಣಿ ಕಾಪಿ ತಗೋಬವ. ಓಹೋ ಗಾಯತ್ರಜ್ಜಿನಿ ಎದ್ದು ಬಿಡ್ತು. ಏಯ್ ಯಾವ ಕಾಪಿಯ ನಿಂಗೆ ಕೊಡೋದು? ರೋಹಿಣಿ ಕಾಪಿ ತಗೊಬರ್ಬೇಕಂತ ವೆಂಟ್ ಬಸ್ರಿ ಹೆಣ್ಣು, ಹೋಗು ಕಾಯಿಸ್ಕೊ ಕುಡಿ ಹೋಗು. ಅದಕ್ಕೆ ಏನಾಯ್ತು? ನಮ್ಮ ಅತ್ತಿಗೆ ಇಲ್ವಾ? ನಿಮ್ಮ ಅತ್ತಿಗೆ ಹುಷಾರಿಲ್ಲ ಮನ್ಗೊಳಕನ, ಹೋಗಿ ಫಸ್ಟು ಎಲ್ರಿಗೂ ಕಾಪಿ ಕಾಯಿಸ್ಕೊಂತಾರೆ ಹೋಗು. ಅವೆಣ್ಣು ಕಾಯಿಸ್ತದೆ, ಹೋಗಿ ಇಸ್ಕೊಬ್ರಾಗ ಎಲ್ರಿಗೂ ಕೊಡಬೇಕಾಗಿರೋ ಜವಾಬ್ದಾರಿ ನಿಂದು. ಇವೆಣ್ಣು ಹಾಲು ಕಾಯಿಸ್ಕೊಬ್ರಾಗು. ನಂಗೆ ಕಾಪಿ ಕೀಪಿ ಎಲ್ಲ ನೆಟ್ಟು ಕಾಯಿಸಕ್ಕೆ ಬರಲ್ಲ, ಆಮೇಲೆ ನೀವು ಯಾರು ಕುಡಿಯೋದಿಲ್ಲ ನಂಗೆ ಕಾಯಿಸಿದ್ರೆ. ಸೊ ಅದು ಬೇರೆ ಅದಲ್ಲ, ನೀನು ಕಾಯಿಸೋಕ್ಕೂ ಬರೋದಿಲ್ಲ, ನೀನು ಕಾಯಿಸಿದ್ರೆ ಕಳ್ಗಚ್ಚಂಗಿರುತ್ತೆ. ಅದು ಸರಿ ತಳ್ಕೊ. ಏನು ಕೆಲಸ ಕೊಡಬೇಕು ನಿನಗೆ ಅಂದರೆ, ಫಸ್ಟ್ ಇವೆಲ್ಲ ಕಸ ಗುಡಿಸ್ಕೊಬರೋಗು ನೀಟಾಗಿ. ಹಾಲೆಲ್ಲನೂ ನನ್ನ ಮಗಳು ಎದ್ದು ಎಷ್ಟು ಬಳಗರ್ಸೋಳು, ಫಸ್ಟ್ ಇವೆಲ್ಲ ಕಸ ಗುಡಿಸ್ಬೇಕು. ಆಮೇಲೆ ಹೋಗಿ ಕೊಟ್ಟಿಗೆಲಿ ಎಲ್ಲ ತಪ್ಪೆ ಎಲ್ಲ ಎತ್ತಾಕ್ಬಿಟ್ಟು ಹಸ ಕಟ್ಟಾಕ್ಬಿಟ್ಟು ಹೋಗವನೆ ನಿಮ್ಮಣ್ಣ ಈಚೆಗೆ. ಎಲ್ಲ ನೀಟಾಗಿ ತಪ್ಪಗಿಪ್ಪೆ ಎಲ್ಲ ಗೋರಿ ಕೊಟ್ಟಿಗೆ ತೊಳೆಯೋ ಜವಾಬ್ದಾರಿ ನಿಂದು. ಆಮೇಲೆ ನೀಟಾಗಿ ಎಲ್ಲ ಫಸ್ಟ್ ಇದು ಹೋಗಿ ಕಸ ಗುಡಿಸು, ಫಸ್ಟ್ ಕಸ ಗುಡಿಸಿ ಇಟ್ಕೊಬ, ಆಮೇಲೆ ಕೊಟ್ಟಿಗೆಗೆ ಹೋಗುವೆ. ನಾ ಮಾಡೋದಿಲ್ಲ ಅವೆಲ್ಲನೂ. ನಾನು ಯಾವತ್ತು ಮಾಡ್ತಿದ್ದಿ ಕಸ ಗುಡಿಸೋವೆಲ್ಲ ನನ್ನ ಕೈಲಿ ಆಗೋದಿಲ್ಲ. ನನಗೊಂಥರ ಆಯ್ತು ಕಣಪ್ಪ, ನಂಗೆ ಸುಸ್ತಾಯ್ತು. ಮೊದಲೇ ಹುಷಾರಿಲ್ದಿರೋಳು, ನನ್ನ ಕೈಲಿ ಆಗೋದಿಲ್ಲ ಅವೆಲ್ಲ ಮಾಡೋದಿಲ್ಲ. ಏನಮ್ಮಿ ಏನಂತೆ ಆಗೋದಿಲ್ವಾ? ಏನು ಗೂದ ಕಡ್ಕೊಂಡಿದ್ದ ನಿನಗೆ ಮಾಡೋಕ್ಕೇನು ದೊಡ್ಡ ರೋಗವಾ? ನನ್ನ ಮಗಳು ದಿನ ಹೆಚ್ಚು ಕಮ್ಮಿ ದಿನ ಎದೊಳದಿಗೆ 5 ಗಂಟೆಗೆ ಎದ್ದು ಹಾಲು ಕರೆದು ಎಲ್ಲ ಕಕ್ಕೆ ಪಟ್ಕೆ ಕಸ ಗುಡಿಸಿ ಮಾಡಿ ಪ್ರತಿಯೊಂದು ಮಟ್ಟಿ ಇಬ್ಬರು ಮಕ್ಕಳು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಅಡುಗೆ ಮಾಡಿ ತುಂಬಿ ಗಂಡಂಗೆ ಗದ್ದೆಗೆ ಅಡುಗೆ ತಗೋಕೊಡ್ತಾಳೆ, ಎಲ್ಲನೂ ಮಾಡ್ತಾಳೆ. ಪ್ರತಿಯೊಂದು ಕೆಲಸನೂ ಸೊಸೆದಿರಿದ್ರು ಅರ್ಧ ಕೆಲಸ ಅಲ್ಲ ಅರ್ಧ ಅಲ್ಲಕ ನಾವು ಒಂದು 90 ಭಾಗ ಕೆಲಸ ನನ್ನ ಮಗಳು ಮಾಡ್ಕೊತಾಳೆಲ್ಲ. ನಿನಗೆ ಏನೋ ದೊಡ್ಡ ರೋಗ ಬಂದಿರೋದು? ನನ್ನ ಮಗಳಿಗಿಂತ ವಯಸ್ಸಲ್ಲಿ 1 ವರ್ಷ 2 ವರ್ಷ ಚಿಕ್ಕವಳಿಗೆ ನೀನು. ಬಂದಿರೋದು ಏನೋ ದೊಡ್ಡ ರೋಗ ಅಂತ ಆಗಲ್ವಂತೆ. ಏನೋ ಬಂದಿರೋದು ಕಡ್ಕದಿದ್ದ ಗೂದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಕೋ. ಏನೋ ಗೂದ ಕಡ್ಕೊಂಡಿದ್ದಮ್ಮ ಅದ ದೊಡ್ಡ ರೋಗ ಅನ್ನೋದು ನೀನು. ಅದಕ್ಕೆ ನಿನ್ನ ಮಗಳಂಗೆ ಎಲ್ಲ ಶಕ್ತಿಶಾಲಿಯಾಗಿರ್ಬೇಕಾ? ಅವಳೇನೋ ಎನರ್ಜೆಟಿಕ್ ಆಗಿ ಅವಳೇ ಮಾಡ್ತಾಳೆ, ನಮಗಿಲ್ಲ. ನಮ್ಗಂಗಿಲ್ಲ. ಎಲ್ಲರೂ ಸಲೀರನು ಒಂದೇ ತಪ್ಪ ಕೇಳಿ. ಅವಳು ಸಲೀರ ಚೆನ್ನಾಗಿರ್ಬೋದು, ನಮ್ಮ ಸಲೀರ ಚೆನ್ನಾಗಿಲ್ಲ. ನಮ್ಗೆ ಹುಷಾರಿಲ್ಲ, ನಮ್ಮ 108 ಥರ ಕಾಯಿಲೆ, ನಮ್ಗೆ ಹುಷಾರಿಲ್ಲ, ನಾವು ಮಾಡೋಕ್ಕಾಗಲ್ಲ, ನಮ್ಗೆ ಅಭ್ಯಾಸವೂ ಇಲ್ಲ. ನಮ್ಮ ಮಟ್ಟಿಲು ನಾನು ಇಂಥವಳು ಮಾಡೋಕ್ಕೆ ಕೆಲಸವ ನಾವು ಮಾಡಿ ಅಭ್ಯಾಸ ಇಲ್ಲ. ನಿನ್ನ ಮಗಳು ಮಾಡ್ತಾಳೆ ತಾನೆ, ಮಾಡಿಸು. ಸುಮ್ಮನೆ ತಲೆ ತಿನ್ಬೇಡ ನೀನು. ನಾನು ಇವಳಿಗೆ ಎಲ್ಲನೂ ಬೆಳಿ ಕೊಟ್ಟು ಮಾಡಿಕೊಟ್ಟು ಇವೆಲ್ಲನೂ ಗುಡಿಸಿ ಮಾಡಿ ಕೊಟ್ಟ ತೊಳಿಬೇಕಂತೆ. ನಾನು ಯಾವತ್ತು ತೊಳೆದೋಳಲ್ಲ ಬುಟ್ಟೋಳಲ್ಲ, ನಾನೇ ತಪ್ಪಕೋರ್ನಿ ಬೇಕಾಗಿಲ್ಲ. ನೀನು ಹೋಗ್ತೀನಿ ನನ್ನ ಯಾಕಡ ಮಾಡ್ದ ಅಲ್ಲ ಕಣ್ ಕಲ್ಕೈತಿ. ನನ್ನ ಮಗಳು ಇವೆಲ್ಲನೂ ಮಾಡಿ ಅಭ್ಯಾಸ ಇದ್ದಂತೆ ನನ್ನ ಮಗಳು ಮಾಡ್ಬೋದಂತೆ. ನನ್ನ ಮಗಳು ನನ್ನ ಜೀತಕ್ಕಿರಿಸಿದ್ದ ನಿಮ್ಮ ಅಣ್ಣಟ್ಟಿಲಿ, ನಿಮ್ಮ ಅಪ್ಪನಟ್ಟಿಲಿ. ನನ್ನ ಮಗಳೂ ಅಚ್ಚುಕಟ್ಟಾಗಿ ಬಾಳಿ ಸುಖವಾಗಿ ಅಂತ ನಿಮ್ಮ ಮದುವೆ ಮಾಡಿಕೊಟ್ಟಿರೋದು. ಏನೋ ನನ್ನ ಮಗಳು ಒಳ್ಳೆತನ ಎಲ್ಲನೂ ಎಲ್ರಿಗೂ ಮಾಡ್ಕೊಂಡು ಮಟ್ಕೊಂಡು ನಿನ್ನಂಥವ್ರನ್ನ ಅಟ್ಟಿ ಒಳಗೆ ಇಟ್ಕೊಂಡು ಸಾಕ್ತಾವಳಲ್ಲ, ಅದು ನಾನು ಕಲಿಸಿರೋದು. ನನ್ನ ಮಗಳಿಗೆ ಒಳ್ಳೆ ಬುದ್ಧಿಯ. ಹೆಂಗೆ ಹೇಳ್ತೊಳಕ್ಕೆ ಅವಳಿಗೆ ಮಾಡಿ ಅಭ್ಯಾಸ ಇಲ್ವಂತೆ. ಥೂ ಅಂತ ತಪ್ಪ ತೊಳಕ್ಕೆ ತಪ್ಪೇ. ನನ್ನ ಮಗಳು ಅವೆಲ್ಲ ತಳ್ಳಿ ಮಾಡಿ ಎಲ್ಲನೂ ಮಟ್ಟಿ ಹಾಲು ಕರೆದು ಏನು ಗಟ್ಟಿಗೆ ಹಾಲು ಕಾಯಿಸ್ಕೊಡ್ತಾಳಲ್ಲ, ಅದೇ ಹಸಿನಲ್ಲಿ ಇಗ್ತಿದೆ ಅಲ್ಲ ಹಾಲು ಕಾಪಿ ಟೀ ಅನ್ಕೊಂಡು ಹಾಗೆ ಹೇಳ್ಬೇಕು. ಕಮ್ಮಿ ನನಗೆ ಆಗೋದಿಲ್ಲ, ನಂಗೆ ದೊಡ್ಡ ರೋಗ ಅಂತ 108 ಕಾಯಿಲೆ ಇರೋದಕ್ಕೆ ನಾನು ದೊಡ್ಡ ರೋಗ ನಿನಗೆ ಅಂದದ್ದು, ನಿನಗೇನು ದೊಡ್ಡ ರೋಗವಾ ಅಂದದ್ದು. ಸರಿಯಾ? ಎಂತ ಮಾತಾಡ್ತಾಳೆ ಕೇಳು. ನೆಂತಾನೆ ಮೊನ್ನೆ ಗಾಳಿ ಬಿಡ್ಸಿವ್ನಿ ಎಲ್ಲ ನುಗ್ದು ಉಪ್ಪಿನಕಾಯಿ ಹಾಕಿ ತಿರ್ಗಾ ತಗ್ದಿಯಲ್ಲ ನೀನು ಒರೆಸಿಯ ನೀನು ಅದೇನೋ ಹುಟ್ಟು ಗುಣ ಸುಟ್ಟರು ಹೋಗಲ್ವಂತೆ. ನಿಂದು ಹೋಗೋದಿಲ್ಲ ಕಂಡ್ಬಿಡು. ನೀನು ಒಂಥರ ನಾಯಿ ಇದ್ದಂಗೆ. ನಾಯಿ ಆದ್ರೂ ಬಿಡು ನಿಯತ್ತಾಗಿರ್ತವೆ, ಅದಕ್ಕೂ ಹೋಲ್ಸಂಗಿಲ್ಲ. ಆದರೂ ಏಳೋ ಮಾತು ಹೇಳ್ಬೇಕು ಅಂದರೆ, ಈಗ ನಾಯಿಗಳು ಎಷ್ಟೇ ಬಾಲ ಯಾವತ್ತಿದ್ರು ಡೊಂಕೆ ಅಂತ ಎಷ್ಟೇ ದಬ್ಬೆ ಕಟ್ಟು ಮಾಮೂಲಿ ಸ್ಟ್ರೇಟ್ ಮಾಡಿದ್ರು ಅದು ಹೋಗಿ ಬೀಳುತ್ತಂತಲ್ಲ. ಈಗ ಚಂಗನ ಆರ್ದದಂತೆ ಅದು. ಯಾವತ್ತಿದ್ರೂ ದಬ್ಬೆ ಕಟ್ಟಿ ನೀನು ಏನೇ ಮಾಡಿ ನೀನು ಹಾಕಿದ್ರೂ ಒಂಚೂರು ಅದು ದಾರ ಬಿಟ್ಬಿಟ್ರು ಸಾಕು, ಬಾಲ ಡೊಂಕಿ ಆದಂತೆ. ಸ್ಟ್ರೇಟ್ ಮಾಡೋಕ್ಕಾದ ಯಾವತ್ತಿದ್ರು ಅಷ್ಟೇ. ನೀನು ಅಂಥ ಜಾತಿಗೆ ಸೇರಿದವಳು ನೀನು. ಇನ್ನೇನು ಮಾಡೋಕ್ಕಾಗಲ್ಲ ನಾವು. ಕಣಮ್ಮ, ನಾನು ಅಂಥವಳಿಯೇ, ನನ್ನಂಥ ಜಾತಿಗೆ ಸೇರೋವಳಿಯೇ. ನಾನು ಸರಿ ಇಲ್ಲ, ಸರಿಯಾ? ನಾನು ಮಾಡೋದಿಲ್ಲ.
ನಿನ್ನ ಮಗಳಿಗೆ ಅಷ್ಟು ನೀನು ಹೆಲ್ಪ್ ಮಾಡಬೇಕು, ನನ್ನ ಮಗಳು ಸುಪ್ಪತ್ತಿಗೆಲ್ಲ ಕುತ್ಕೋಬೇಕು ಅಂದರೆ ನೀ ಮಾಡು. ನಿನ್ಗೇನಾರ ಸೇರೋಗಿದ್ದಾವ ಕೈ ಕಾಲು, ನನಗೇನು ಬೋದೈ ಮಾಡು ನೀನು. ಸೂಪರ್ ಆಗಿ ಜಗಳ ಆಡ್ತಾವ್ರೆ. ಸೂಪರ್ ಅಜ್ಜಿ, ಬೈಯಜ್ಜಿ, ನೀ ಬೈಯಜ್ಜಿ ಗಾಯತ್ರಿಜಿಗೆ. ಓಹೋ, ಆ ದಾರಿಗೆ ಬರ್ತೇದೆಯಾ ನೀನು? ಹಾಂ, ನಾನು ಇಂಥ ಕಿತ್ತೋಗಿ ಹಿಂಗೆ ನಿಂತ್ಕೊತಿದೆ ಅಂತ ಗೊತ್ತಿರಲಿಲ್ಲ. ಇಂಥ ಕಿತ್ತೋದ ಮುಂಡೆ ಲೋಪರ್ ಮುಂಡೆ ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಅಷ್ಟು ಎಲ್ಲ ನಾವು ವಾರ್ನಿಂಗ್ ಕೊಟ್ಟ ಮೇಲೆ ನಿನ್ನ ತಾಕೋದ್ಮೇಲೆ ಇದೆ ವರ್ಷೆಯ ಮಾಡ್ತೀನಿ ತಕೋ. ನಿನಗೆ ಹಬ್ಬ ಕಾಣಿಸ್ತೀನಿ, ಎದ್ದು ಬರಲಿ ಎಲ್ಲ. ನಿನಗೆ ಜುಟ್ಟು ಮುಂದಲೆ ಎಲ್ಲ ಕಿತ್ತಿ ಕೈ ಕೊಟ್ಟು ನಡು ಬೀದಿಲಿ ಓಡಬೇಕು ನೀನು, ಹಂಗೆ ಮಾಡ್ತೀನಿ ಲೋಪರ್ ಮುಂಡೆ ನಿನಗೆ. ಮೊನ್ನೆ ಫೋನಲ್ಲಿ ಮಾತಾಡ್ಕ ಸಿಗಾಕಂದಿರೋದು ಅಲ್ದೇನೆ ಇವೆಲ್ಲ ತಂದಿಡೋದು, ನೀನು ಏನೇನು ಮಾಡ್ತಾಯಿದೆ ಅಟ್ಟಿ ಒಳಗೆ ಎಲ್ಲ ನೀನು ಏನೇನು ಆಟಗಳು ಆಡ್ತಾಯಿದೆ ಅವೆಲ್ಲ ಬಿಚ್ಚಿಡ್ತೀನಿ. ಏನಮ್ಮ, ಏನು ಬಿಚ್ಚಿಡ್ತೀನಿ ಗೊತ್ತಾಯ್ತಲ್ಲ, ಎಲ್ಲ ಬಂಡವಾಳನೂ ಬಿಚ್ಚಿಡ್ತೀನಿ. ಫಸ್ಟು ಮೊಬೈಲು ಅಂತೀನಿ ಅಷ್ಟೇ, ಮುಗೀತು ನಿನ್ನ ಕತೆ ಅಲ್ಲೇ. ಮೊಬೈಲ್ ಹೆಂಗೆ ಬತ್ತು, ಯಾರು ಕೊಟ್ಟರು ತಾಯಿ ಕೇಳು, ಮೊಬೈಲ್ ಫಸ್ಟ್ ನಿಲ್ವಲ್ಲ ಅಂತ. ಸರಿ ಆಯಿತು. ಫಸ್ಟ್ ಕಸ ಗುಡಿಸ್ನಾ ಇಲ್ಲ ಕೊಟ್ಟಿಗೆ ತೊಳಿನಾ? ಅಜ್ಜಿ ಫಸ್ಟ್ ಕಸ ಗುಡಿಸ್ಬಿಡು, ಎಲ್ಲ ಇಲ್ಲಿ ಕುತ್ಕೊಂಡು ನಾಷ್ಟ ಮಾಡ್ತಾರಲ್ಲ, ಫಸ್ಟ್ ಕಸ ಗುಡಿಸು. ಏಯ್ ಕುತ್ಕಮ್ಮಿ ನೀನು. ನನ್ನೇ ಕುತ್ಕೊಂಡೆಯ? ಮೊಬೈಲು ಅಂದ್ಬಿಟ್ಟು ಹೋಗ್ಬಿಡ್ತೀನಿ.